So hi guys, welcome back to my YouTube channel Chutmi Rani Vlogs. ಸೊ ಏನಪ್ಪ ವಿಷಯ ಅಂತಂದ್ರೆ ಇವತ್ತೀಗ ಸಾಯಂಕಾಲ ಒಂದು 5:30 ಹೇಗೆ ಬಂದಿದ್ರಿ. 5:30 ಆಗಿ ಬಂದೈತಿ. ನಾನು ಕಾಲೇಜಿಂದ ಒಂದು ಇದನ್ನು ಯೂಸ್ ಮಾಡ್ತಿದ್ದೀರಿ, ಒಂದು ಅಂದರೆ ಅಷ್ಟು ಡೈಲಿ ಕಂಫರ್ಟ್ ಇದೆ, ಡೈಲಿ ಪರ್ಫ್ಯೂಮ್ ಯೂಸ್ ಮಾಡೋಕ್ಕಾಗೋದಿಲ್ಲಲ್ಲ. ಸೊ ನಾ ಏನು ಮಾಡ್ತಿದ್ದೆ ಅಂದ್ರೆ ತಡ್ರಿ ಇದಟ್ಟು ಅಪ್ಲೈ ಮಾಡ್ಕೊತೀನಿ. ಸೊ ಸಂಜೆಗೆ ಆಗೈತಲ್ರಿ, ನಾನು ಫೇಸ್ ವಾಶ್ ಆದಮೇಲೆ ಸೊ ಇಂಥ ಆಯಿಲ್ ಯಾವ್ದಾರ ಒಂದು ಆಯಿಲ್ ಯೂಸ್ ಮಾಡ್ತೇನೆ ರೀ. ಏನೋ ಒಂದು ಆಯಿಲ್ ನಾನು ನಿಮ್ಮ ಕಡೆ ಇದೇ ಆಯಿಲ್ ಇರ್ಬೇಕಂತೇನಿಲ್ಲ ರೀ. ಪ್ಯಾರಾಶೂಟ್ ಆಯಿಲ್ ಇತ್ತಲ್ಲ ಅದನ್ನ ಹಚ್ಕೋತಿದ್ದೆ ರೀ. ನಾನು ನಿಮ್ಮ ಕಡೆ ಏನಿರ್ತೈತಲ್ಲ ಅದನ್ನ ಹಚ್ಕೊಂಡಿರ್ತೀನಿ, ಅದೇ ಬೇಕಂತೇನಿಲ್ಲ. ಸೊ ನೀವು ಹಂಗೆ ಯೂಸ್ ಮಾಡಿ ನೋಡ್ರಿ, ಗೊತ್ತಾಗತ್ತೆ. ಡ್ರೈ ಸ್ಕಿನ್ ಇದ್ದವರಿಗೆ ಸ್ವಲ್ಪ ಮಾಯಿಶ್ಚರೈಸರ ಥರ ಯೂಸ್ ಆಗ್ತೈತೆ ರೀ ಇದು. ಡ್ರೈ ಇದ್ದವರಿಗೆ, ನಂದು ಡ್ರೈ ಸ್ಕಿನ್ ರೀ. ಸೊ ನಾನು ಅದಕ್ಕೆ ಅಪ್ಲೈ ಮಾಡ್ತೀನಿ, ಚಲೋ ಅನ್ನಿಸ್ತೈತೆ ರೀ ನನಗೆ. ಸೊ ಅಷ್ಟೇ ರೀ. ಈಗೇನಪ್ಪ ವಿಷಯ ಅಂತಂದ್ರೆ ಅದೇ ರೀ, ನಿಮ್ಗೆ ಹೇಳ್ದಂಗೆ ನಾ ಕಾಲೇಜಿಗೆ ಹೋಗುವಾಗ ಪರ್ಫ್ಯೂಮ್ ಡೈಲಿ ಯೂಸ್ ಮಾಡೋಕ್ಕಾಗ್ತಿರ್ಕಿಲ್ಲ. ಅದಕ್ಕೆ ನಾ ಏನು ಮಾಡ್ತಿದ್ದೆ ಅಂದ್ರೆ, ಸೊ ಪರ್ಫ್ಯೂಮ್ ಅಂತೂ ನನಗೆ ಇಷ್ಟ ಅನ್ಸೋದಿಲ್ಲ ರೀ. ಪರ್ಫ್ಯೂಮ್ದು ಒಂದು ಕಲೆಕ್ಷನ್ ಮನೆ ಆದರೆ ಅದ್ರ ನನಗೆ ಇಷ್ಟ ಆಗೋದು ಒಂದೇ ರೀ. ಅದು 2 3 ಅಂತಲ್ಲ, 2 ರೀ. ಅದನ್ನ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ ಆ ವಿಡಿಯೋನು. ಯಾವ್ದು ಚಲೋ ಐತೆ ನನಗೆ ಚಲೋ ಅನಿಸಿದ್ರಿ, ಯಾವ್ದು ಚಲೋ ಐತೆ ಅಂತಲ್ಲ, ನನಗೆ ಚಲೋ ಅನಿಸಿದ್ದು ಹೇಳ್ತೇನೆ ರೀ ನಿಮ್ಮ ಮುಂದೆ. ಸೊ ಈಗ ಏನಪ್ಪ ಟಾಪಿಕ್ ಅಂತಂದ್ರೆ, ನಿಮ್ಮ ಕಡೆ ಕಂಫರ್ಟ್ ಅಂತೂ ಇದ್ದೇ ಇರ್ತೈತೆ ರೀ ಎಲ್ಲರ ಮನ್ಯಾಗೂ. ಸೊ ಎಲ್ಲರಿಗೆ ಕಂಫರ್ಟ್ ಹಾಕಿ, ನನಗಂತೂ ಒಗ್ಯಾಕೆ ಬೇಸರ ರೀ. ಎಲ್ಲ ಅರ್ವಿಗೂ ಕಂಫರ್ಟ್ ಹಾಕಿ ಈಗೆಲ್ಲ ಏನೋ ಒಂಥರ ಅನ್ನಿಸ್ತಿರ್ತೈತೆ ರೀ. ಹಾಕ್ತಿರ್ತೇನೆ ರೀ, ಆದರೆ ಎಲ್ಲ ಅರ್ವಿಗೂ ಹಾಕೋಕ್ಕಾಗೋದಿಲ್ಲ ರೀ. ಸೊ ಅದಕ್ಕೆ ನಾ ಏನು ಮಾಡ್ತೇನೆ ಅಂತಂದ್ರೆ, ಕಂಫರ್ಟ್ ಅಂತೂ ಇರ್ತೈತೆ, ಸಾಫ್ಟ್ ಟಚ್ ಕಂಫರ್ಟ್ ಹಿಂಗಿಲ್ಲ. ಸೊ ಇಂಥವ್ರಿ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ಇದೊಂಥರ ಸ್ಪ್ರೇ ಬಾಟ್ಲ್ ರೀ. ಇಂಥದ್ದು ಸ್ಪ್ರೇ ಬಾಟ್ಲೆ ತೊಗೋರಿ ಅಂತ ನಾ ನಿಮಗೆ ಹೇಳಕತ್ತಿಲ್ಲ ರೀ. ನಾನು ಮೊದಲು ಅಂಥ ಸ್ಪ್ರೇ ಬಾಟ್ಲ್ ಯೂಸ್ ಮಾಡ್ತಿದ್ದೆ ಅಂದ್ರೆ, ಈಗ ಏನಾರು ಪ್ರಾಡಕ್ಟ್ ಇರ್ತೈತಲ್ಲ, ಏನೋ ಒಂದು ಬಂದಿರ್ತೈತೆ ರೀ, ಅದು ಖಾಲಿ ಆಗಿರ್ತೈತೆ ರೀ. ಆ ಖಾಲಿ ಡಬ್ಬಿ ಒಳಗೆ ನಾ ಯೂಸ್ ಮಾಡ್ಕೊತಿದ್ದೆ ರೀ. ಮೊದಲು ಹಂಗೆ ಮಾಡ್ತಿದ್ದೆ. ಈಗ 1 ತಿಂಗಳು ಆಗೈತೆ ರೀ ಇದನ್ನು ತರಿಸಿ ಯೂಸ್ ಮಾಡಕತ್ತ. ಒಂದು 3-4 ತಿಂಗಳು ಆತ ಅಂತ ಅನ್ನಿಸ್ತೈತಿ. ಇದ್ರಾಗ ಯೂಸ್ ಮಾಡಕತ್ತೇವೆ ರೀ. ನಂಗೆ ಪರ್ಫ್ಯೂಮ್ಗಳು ಅಷ್ಟು ಇಷ್ಟ ಆಗಲ್ಲ ರೀ. ಇಷ್ಟ ಆಗು 1-2. ನಂಗೆ ಹಂಗೆ ಭಾಳ ಸ್ಟ್ರಾಂಗ್ ಇದ್ದಿದ್ದು ತಲೆನೋವು ಬಂದುಬಿಡ್ತೈತೆ ರೀ. ಸೊ ನಾ ಜಾಸ್ತಿ ಪರ್ಫ್ಯೂಮ್ ಯೂಸ್ ಮಾಡೋಕೆ ಹೋಗೋದಿಲ್ಲ. ಸೊ ಇಂಥ ಸ್ಪ್ರೇ ಬಾಟ್ಲಿದೊಳಗೆ ಐತಲ್ಲ, ನೀವು ಏನು ಮಾಡ್ಬೇಕಂತಂದ್ರೆ, ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಕಂಫರ್ಟ್ ತೊಗೋರಿ. ಇಷ್ಟ ಅಂತಲ್ಲ ನೋಡಿರಿ, ನಾ ಇದು ವೈಟ್ ಐತಲ್ಲ, ಇದನ್ನು ಹಾಕೇನಿ ರೀ. ನಾ ಮೊದಲು ಯಾವ್ದು ಯೂಸ್ ಮಾಡ್ತಿದ್ದೆ ಅಂದರೆ ರೀ. ಈಗೂ ಇದು ಚಲೋ ಅನ್ನಿಸ್ತೈತೆ ರೀ ನನಗೆ ಅದಕ್ಕಿಂತ. ಸೊ ಇದನ್ನ ತೊಗೋತೇನೆ ರೀ. ಎರಡು ಮಿಕ್ಸ್ ಆದರೆ ಏನಿಲ್ಲ. ಈಗ ಇದ್ರಾಗಿಂದ ಹಾಕೇನಿ ರೀ ನಾನು. ಈ ಬಾಟ್ಲಿದಿಂದ ಒಂದಿಷ್ಟು ಕಪ್ ಕಂಫರ್ಟ್ ಹಾಕೇನಿ ರೀ. ಒಂದು ಸ್ವಲ್ಪ ನೀರು ಹಾಕೇನಿ ರೀ. ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೇನಿ ರೀ ನಾನು. ಅದಕ್ಕೆ ಈ ಸಲ ನಿಮಗೆ ತೋರಿಸ್ಬೇಕಂದ್ರೆ ನಾ ಏನು ಮಾಡ್ತೇನೆ ಅಂದ್ರೆ, ಇದ್ರಾಗ್ರಿ ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲಾರಿಗೆ ನಾ ಹೇಳಕತ್ತಿದ್ರಿ. ಅಯ್ಯೋ ಸೀಲೆ ಹೊಡೆದಿಲ್ಲ ರೀ ಇದನ್ನು. ನಾನು ಇದನ್ನು ಯೂಸ್ ಮಾಡ್ಬೇಕಂತಿದ್ದೆ. ಮಿಕ್ಸ್ ಮಾಡಿ ಬಂತು. ಸೊ ನೀರು ಅದೆಲ್ಲ ಗೊತ್ತಿಲ್ಲ ರೀ. ಸೊ ಇಷ್ಟು ತೊಗೊಂಡೇನಿ ರೀ ನಾನು. ಎಷ್ಟು ಕಾಣಿಸ್ತೈತಿಲ್ಲ ಗೊತ್ತಿಲ್ಲ ನಿಮಗೆ, ಬಿದ್ದುಬಿಡ್ತೈತೆ ರೀ ನಾ ತೋರ್ಸಕ್ಕೆ ಹೋದ್ರೆ. ಇಷ್ಟು ತೊಗೊಂಡೇನಿ ರೀ. ಇದಕ್ಕೆ ಹಾಕ್ತೇನೆ ರೀ, ಇಲ್ಲೇ ಕಂಡು ಬಿಡ್ತೈತಿ ನಿಮಗೆ. ಸೊ ನೀರಿಲ್ಲ ರೀ ಇಲ್ಲಿ, ಹೆಂಗೆ ಬಾಟ್ಲಿದಾಗ ತುಂಬ್ಕೊಂಡೇನಿ ರೀ ನಾನು. ಸೊ ಇದು ಕಂಫರ್ಟ್, ಇದಕ್ಕೆ ಹಾಕ್ತೇನೆ ರೀ ನಾ ಈಗ. ಗೊತ್ತಿದ್ದಾರು ಸ್ಕಿಪ್ ಮಾಡಿರಿ. ನಮ್ಗೆ ಗೊತ್ತೈತ್ರಿ ಮೊದಲು ಅಂತ ಹಾಕೋಬೇಡ್ರಿ. ಗೊತ್ತಿಲ್ದಾರಿಗೆ ನಾನು ಹೇಳಕತ್ತಿದ್ರಿ ಇದು ಟಿಪ್ಸ್. ಸೊ ಇದಕ್ಕೆ ನೀರು ಹಾಕ್ತೇನೆ ರೀ. ನೀರು ಜಾಸ್ತಿ ಎಷ್ಟು ಬೇಕು ನೋಡ್ಕೊಂಡು ಹಾಕಿರಿ. ಜಾಸ್ತಿ ಹಾಕಿದ್ರೆ ಅಷ್ಟು ಚಲೋ ಅನಿಸೋಂಗಿಲ್ಲ ನನ್ನ ಪ್ರಕಾರ. ಸೊ ನೋಡಿರಿ, ಜಾಸ್ತಿನೇ ಆದವು ರೀ ನೀರು, ಇರಲಿ. ಸೊ ಹಿಂಗೆ
ತಡ್ರಿ ಒಂದು ನಿಮಿಷ ನೀರು ಕೊಡ್ಬಿಡ್ತೇನೆ, ಆಮೇಲೆ ಸ್ಟಾರ್ಟ್ ಮಾಡ್ತೇನೆ. ಸೊ ಇಷ್ಟೇ ರೀ, ಸಿಂಪಲ್. ಸೊ ಇದನ್ನು ನೀವು ಯಾವಾಗ ಹೊರಗೆ ಹೋಗಿರ್ತೀರಲ್ಲ ಆವಾಗ ಹಿಂಗೆ ಜಸ್ಟ್ ಸ್ಪ್ರೇ ಮಾಡ್ಕೋದು ಅಷ್ಟೆ. ಮಸ್ತ್ ಬರತೈತ್ರಿ ಸ್ಮೆಲ್ಲ. ನಾ ಅವಾಗಿಂದನೂ ಇದನ್ನೇ ಯೂಸ್ ಮಾಡ್ತೇನೆ ರೀ. ಇದನ್ನು ಮಸ್ತ್ ವಾಸನೆ ಬರ್ತೈತಿ. ಇದು ಭಾಳ ಚಲೋ ಐತ್ರಿ, ಇದನ್ನು ತೊಗೊರಿ. ಇದು ಬೆಸ್ಟ್ ಅನ್ನಿಸ್ತೈತಿ ರೀ ನಂಗೆ ಅದಕ್ಕಿಂತ. ಸೊ ಇಷ್ಟ ರೀ, ನೀವು ಯಾವಾಗ ಹೋಗ್ತಿರಲ್ಲ ಅವಾಗ ಇದನ್ನು ಯೂಸ್ ಮಾಡ್ಕೋರಿ. ಇಷ್ಟು ಮಸ್ತ್ ಸ್ಮೆಲ್ ಬರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಬೇಕಂದ್ರೆ ನಾ ಹೇಳೋದ್ರ ಮೇಲೆ ನಿಮಗೆ ನಂಬಿಕೆ ಬರೋಂಗಿಲ್ಲ ರೀ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಎಷ್ಟು ಚಲೋ ಇರ್ತೈತೆ ಅಂತಂದ್ರೆ. ನನಗೆ ಪರ್ಫ್ಯೂಮ್ ಇಷ್ಟ ಆಗೋಲ್ಲ, ಸೊ ಅದಕ್ಕೆ ನಾ ಹಿಂಗೆ ಯೂಸ್ ಮಾಡ್ತೇನೆ ರೀ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಮೋರ್ ದ್ಯಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಇಂಥ ಟಿಪ್ಸ್, ವ್ಲಾಗ್ಸ್, ಸ್ಕಿನ್ ಕೇರ, ಹೇರ್ ಕೇರ ನಂಗೆ ಗೊತ್ತಿದ್ದಷ್ಟು ಹೇಳ್ತೇನೆ ರೀ. ಗೊತ್ತಿಲ್ಲ ಅಂದ್ರೆ ಬೇರೆದಾರನ್ನ ಕೇಳಿ, ನಮ್ಮಮ್ಮನ, ನಮ್ಮ ಅಜ್ಜ ಅಮ್ಮನ ಯಾರನ್ನಾರು ಹೆಂಗೆ ಅಂತ ಕೇಳಿ ನಿಮಗೂ ಹೇಳ್ತೇನೆ ರೀ. ಸೊ ನಿಮಗೂ ಇಂಥ ಟಿಪ್ಸ್ ಹಿಂಗೆಲ್ಲ ಬೇಕಾಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನಂತ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಬ್ಲಾಗ್ಸ್ನ. ಬಾಯ್ ಬಾಯ್.